ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಿ ನಿನ್ನೆ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿತ್ತು. ಈ ಬಗ್ಗೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರಕ್ಕೆ ಉದ್ಯೋಗಾಕಾಂಕ್ಷಿಗಳು 1 ವಾರ ಗಡುವು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ 1 ವಾರದಲ್ಲಿ ನೋಟಿಫಿಕೇಶನ್ ಹೊರಡಿಸಬೇಕು. ಆರ್ಥಿಕ ಇಲಾಖೆ ಕೊಟ್ಟಿರುವ 65,000 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಧಾರವಾಡದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮುಖಾಂತರ ಹೋರಾಟವನ್ನ ಮಾಡ್ತೀವಿ. ಕೇವಲ ಭರವಸೆಗಳನ್ನು ಕೊಡಬಾರದು. ಕೊಟ್ಟ ಮಾತಿನಂತೆಯೇ ಸಿಎಂ ಸಿದ್ದರಾಮಯ್ಯ ನಡೆದುಕೊಳ್ಳಲಿ. ನಾವು ಪಕ್ಷ ಭೇದ ಇಲ್ಲದೆ ಎಲ್ಲಾ ಪಕ್ಷದ ಮುಖಂಡರನ್ನ ಕರೆಸಿ ಹೋರಾಟವನ್ನ ಮಾಡಬೇಕಾಗತ್ತೆ. ಎಲ್ಲಾ ಜಿಲ್ಲೆಗಳಿಂದ ಯುವಕರನ್ನ ಸೇರಿಸಿ ಲಕ್ಷ ವಿದ್ಯಾರ್ಥಿಗಳಿಂದ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತೀವಿ ಅಂತ 1 ವಾರ ಗಡುವನ್ನ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಕೊಟ್ಟಿದ್ದಾರೆ. ಕ್ಲೀನಿಂಗ್ ಕೆಲಸಕ್ಕಿದ್ದ ಮಹಿಳೆಗೆ ವಿಷ ಪ್ರಾಶನ ಮಾಡಿಸಿ ಬ್ಯಾಂಕ್ ಮ್ಯಾನೇಜರ್ ಕೊಲೆ ಮಾಡಿದ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಗದಗದ ಮುಳಗುಂದ ಪಟ್ಟಣದ ನಿವಾಸಿ ಹಸೀನಾ ಬೇಗಂಳನ್ನ ಕೊಲೆ ಮಾಡಲಾಗಿದೆ. ಶ್ಯಾಮ್ ಸುಂದರ್ ಬದಾಮಿ ಮಹಿಳೆಯ ವಿರುದ್ಧ ಆರೋಪಿಸಲಾಗಿದೆ. ಶ್ಯಾಮ್ ಸುಂದರ್ ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ. 7 ವರ್ಷಗಳ ಹಿಂದೆ ಪತಿ ಮತ್ತು ಮಗನ ಜೊತೆಗೆ ಹುಬ್ಬಳ್ಳಿಗೆ ಬಂದಿದ್ದ ಹಸೀನಾಗೆ ಹೌಸ್ ಕೀಪಿಂಗ್ ಕೆಲಸವನ್ನ ನೀಡಿದ್ದ. ಇದೀಗ ಮಹಿಳೆಯನ್ನ ಲೈಂಗಿಕವಾಗಿ ಬಳಸಿಕೊಂಡು ದೈಹಿಕವಾಗಿ ಹಲ್ಲೆಯನ್ನ ನಡೆಸಿ ಕೊಲೆ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ. 2 ದಿನದ ಹಿಂದೆ ಹಸೀನಾ ಮನೆಗೆ ಶ್ಯಾಮ್ ಸುಂದರ್ ಬಂದು ಹೋಗಿದ್ದ. ಮನೆ ಬಂದಂತೆ ಹಲ್ಲೆಯನ್ನು ಮಾಡಿ ವಿಷ ಕುಡಿಸಿದ್ದಾನೆ ಅಂತ ಆರೋಪಿಸಲಾಗಿದೆ. 2 ದಿನಗಳಿಂದ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಹಸೀನಾ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಷ್ಟಕ್ಕೆ ಸ್ಪಂದಿಸಿದ ನಿರ್ಮಾಪಕನಿಗೆ ಹಂತ ಹಂತವಾಗಿ ಮಹಿಳೆ ವಂಚನೆ ಮಾಡಿರೋ ಪ್ರಕರಣ ಬೆಂಗಳೂರಲ್ಲಿ ಬೆಳಕಿಗೆ ಬಂದಿದೆ. ವಂಚನೆಗೊಳಗಾದ ನಿರ್ಮಾಪಕ ಮತ್ತು ಬಿಲ್ಡರ್ ಪ್ರಶಾಂತ್ ಕೊಡೆದಾರ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಪೂಜಾ ಎಂಬ ಯುವತಿ ತನ್ನ ತಂಗಿ ಕಷ್ಟದಲ್ಲಿದ್ದಾಳೆ ಅಂತ ಮೊದಲು 1.5 ಲಕ್ಷ ರೂಪಾಯಿ ಹಣವನ್ನ ನಿರ್ಮಾಪಕ ಪ್ರಶಾಂತ್ ಬಳಿ ಕೇಳಿದ್ದಾಳೆ. ಸ್ವಲ್ಪ ದಿನಗಳ ಬಳಿಕ ಪ್ರಶಾಂತ್ರನ್ನ ಮಹಿಳೆ ಭೇಟಿಯಾಗಿ ಮಿಷನರಿ ವಿಚಾರವನ್ನ ತಿಳಿಸಿದ್ಲು. ಕ್ರಿಶ್ಚಿಯನ್ ಮಿಷನರಿ ಅವರು ಬಡವರಿಗೆ ಕಾರು ಹಂಚ್ತಾ ಇದ್ದಾರೆ. ಅರ್ಧ ಹಣವನ್ನು ನೀಡಿದರೆ ಕಾರು ಸಿಗುತ್ತೆ, ಆದರೆ ಅವರ ಬಳಿ ಅಷ್ಟು ಹಣ ಇಲ್ಲ. ಹೀಗಾಗಿ ನೀವು ಇನ್ವೆಸ್ಟ್ ಮಾಡಿ ಕಾರಿನ 50% ನಿಮ್ಮ ಹೆಸರಿನಲ್ಲಿರುವಂತೆ ಮಾಡ್ತೀನಿ. ಬಡವರು ಪೂರ್ತಿ ಹಣ ನಿಮಗೆ ನೀಡಿದ ಬಳಿಕ ಕಾರನ್ನು ಬಿಡಿಸ್ಕೊಳ್ತಾರೆ ಅಂತ ನಂಬಿಸಿದ್ಲು. ಈ ರೀತಿ ನಿರ್ಮಾಪಕನಿಗೆ ಹೇಳಿ 18 ಲಕ್ಷ ರೂಪಾಯಿಯನ್ನ ಆರೋಪಿ ಪೂಜಾ ಪೀಕಿಸಿದ್ದಾಳೆ. ವೀಣಾ, ಸೆಲ್ವಕುಮಾರ್, ಶ್ಯಾಮ್, ವಿನೋದ್ ಕುಮಾರ್ ಅನ್ನೋರ ಖಾತೆಗೆ ನಿರ್ಮಾಪಕ ಪ್ರಶಾಂತ್ ಹಣವನ್ನ ಕಳಿಸಿದ್ರು. ಇದೀಗ ಹಣ ಸಿಗ್ತಾ ಇದ್ದಂತೆ ಮಹಿಳೆಯ ಸಹಚರರು ಉಲ್ಟಾ ಹೊಡೆದಿದ್ದಾರೆ. ನೀವ್ಯಾವುದೂ ಹಣ ನೀಡಿಲ್ಲ, ಹಣ ಕೇಳಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಬೆದರಿಕೆಯನ್ನು ಹಾಕಿದ್ದಾರೆ. ಈ ಸಂಬಂಧ ಕೋಣನಕುಂಟೆ ಪೊಲೀಸ್ ಠಾಣೆಗೆ ಪ್ರಶಾಂತ್ ದೂರನ್ನು ಕೊಟ್ಟಿದ್ದಾರೆ. ಅನಧಿಕೃತ ರೆಸಾರ್ಟ್ಗಳ ಮೇಲೆ ಅಧಿಕಾರಿಗಳ ದಾಳಿ ಮಾಡಿ ಕೆಲ ರೆಸಾರ್ಟ್ಗಳನ್ನು ಬಂದ್ ಮಾಡಿದ್ದಾರೆ. ಕೊಪ್ಪಳದ ಬಸಾಪುರ ಬಳಿ ಇರೋ ಅಕ್ರಮ ರೆಸಾರ್ಟ್ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ಕೊಪ್ಪಳದಲ್ಲಿ ವಿದೇಶಿಗರು ಅಕ್ರಮ ಪಾರ್ಟಿ ಮಾಡಿದ ವಿಡಿಯೋ ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ಮುನಿರಾಬಾದ್ ಪೊಲೀಸರು, ಜಿಲ್ಲಾಡಳಿತದ ಅಧಿಕಾರಿಗಳು, ಜೆಸ್ಕಾಂ ಅಧಿಕಾರಿಗಳು ಅಕ್ರಮ ರೆಸಾರ್ಟ್ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಕೆಲ ರೆಸಾರ್ಟ್ಗಳ ವಿದ್ಯುತ್ ಸಂಪರ್ಕ ಕಡಿತ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಬಂಡೀಪುರ ನಾಗರಹೊಳೆ ವ್ಯಾಪ್ತಿಯಲ್ಲಿ ಸಫಾರಿ ಪುನಾರಂಭ ವಿರೋಧಿಸಿ ರೈತರು ಬೈಕ್ ರ್ಯಾಲಿಯನ್ನ ನಡೆಸಿದ್ರು. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಬೈಕ್ ರ್ಯಾಲಿಯನ್ನ ನಡೆಸಲಾಯಿತು. ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ನಗರದ ಗನ್ ಹೌಸ್ ವೃತ್ತದಿಂದ ಮೈಸೂರು ಡಿಸಿ ಕಚೇರಿವರೆಗೆ ಬೈಕ್ ರ್ಯಾಲಿ ನಡೆಯಿತು. ಈ ಸಂದರ್ಭದಲ್ಲಿ ಸರ್ಕಾರ, ಅರಣ್ಯ ಸಚಿವರ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲೆಸೆತ ಪ್ರಕರಣ ಸಂಬಂಧ ಕಲಾದಗಿ ಗ್ರಾಮದಲ್ಲಿ ಹಿಂದೂ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ರು. ಕಲ್ಲೆಸೆದ ಕಿಡಿಗೇಡಿಗಳನ್ನು ಗಡೀಪಾರು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕಲಾದಗಿ ಬಸ್ ನಿಲ್ದಾಣದ ಬಳಿಯ ರಂಗಮಂದಿರದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭ ಆಗಿತ್ತು. ನಂತರ ನಾಡಾ ತಹಶೀಲ್ದಾರ್ ಕಚೇರಿಯವರೆಗೂ ಸಾಗಿ ಉಪ ತಹಶೀಲ್ದಾರ್ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕೂಡಲೇ ಕಿಡಿಗೇಡಿಗಳ ಗಡೀಪಾರು ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.